ಆಗಿತ್ತು ಸಡನ್ಲಿ ನನಗೆ ರಾತ್ರಿ ಫೋನ್ ಬಂತ್ರಿ. ಅವ್ರ ಕಾಲೇಜ್ ಮ್ಯಾನೇಜ್ಮೆಂಟ್ ಡೈರೆಕ್ಟರ್ ಅಶ್ರಫ್ ಅಲಿ ಅಂತ ಹೇಳಿ ಅವರು, ನಾನು ಜಿದ್ದಾ ಸೌದಿ ಅರಬ್ನಲ್ಲಿ ಇದ್ದೀನಿ. ನಮ್ಮ ಕಾಲೇಜ್ನಲ್ಲಿ ಹಾಸ್ಟೆಲ್ ಮ್ಯಾಗಿನ ಫಸ್ಟ್ ಇಯರ್ ಹುಡುಗ ಅಯಾನ್ ಸುಂಕದ್ ಅಂತ ಹೇಳಿ ಮ್ಯಾಗಿಂದ ಬಿದ್ದ ಸ್ಪಾಟ್ನಲ್ಲಿ ಡೆತ್ ಆಗಿದೆ, ಸ್ವಲ್ಪ ನೋಡಂತ ಹೇಳಿ ಮ್ಯಾಗ ನಾ ಇಲ್ಲಿ ಬಂದ ಅವ್ರ ತಾಯಿ ನಂಬರ್ ತಗೊಂಡೆ. ಅವ್ರ ತಾಯಿ ಹಳೆ ಹುಬ್ಳಿಗೆ ಇರ್ತಾರೆ ಬಂತಿಕಟ್ಟೆ ಒಳಗೆ. ಅವ್ರ ತಾಯಿಗೆ ಇಲ್ಲಿ ಕಾರ್ನಲ್ಲಿ ಕರ್ಕೊಂಡು ಬಂದು ಇಲ್ಲಿ ಬಂದು ನೋಡಿದ್ರೆ ಅವನು ಸ್ಪಾಟ್ನಲ್ಲಿ ಡೆತ್ ಆಗಿದ್ದವನು. ಸ್ವಲ್ಪ ಜೀವ ಐತಂತ, ಕೆಲವು ತಲೆ ಹೊಡ್ತಾ ಬಿದ್ದ, ಕೆಲವು ತಲೆಯಿಂದ ಆರ್ಗನ್ಸ್ ಅಲ್ಲಿ ಬಿದ್ದ. ಒಂದು ಲಿಫ್ಟ್ ವರ್ಕ್ ನಡೆಯಾಕತ್ತಿತ್ತಂತಲ್ಲಿ ಮ್ಯಾಗ್ 4th ಫ್ಲೋರ್ನಲ್ಲಿ. ಅಲ್ಲಿ ಹೋಗ್ಯಾನ, ಮೊಬೈಲ್ ತಗೊಂಡು ಹೋಗ್ಯಾನ, ಏನು ಹೋಗ್ಯಾನ ಅಂತ ಗೊತ್ತಿಲ್ಲ. ಊಟ ಮಾಡಿ ಸಡನ್ಲಿ ಅಲ್ಲಿಂದ ಬಿದ್ದ ಸ್ಪಾಟ್ನಲ್ಲಿ ತಲೆಗೆ ಹೊಡ್ತಾ ಬಿದ್ದು ಡೈರೆಕ್ಟ್ ಅಲ್ಲಿ. ಆಮ್ಯಾಗ ಆಜು ಬಾಜು ಮಂದಿ ನೋಡಿ ಮತ್ತು ಹಾಸ್ಟೆಲ್ನಾಗ ಇದ್ದವ್ರು ಹುಡುಗ ನೋಡಿ ಇಲ್ಲಿ ಕಿಮ್ಸ್ ತೊಗೊಂಡು ಬಂದಾರ. ಇಲ್ಲಿ ಇಲ್ಲ ಅವ್ನು ಡೆತ್ ಆಗಿದೆ ಅಂತ ಹೇಳ್ಯಾರ. ಹಾಸ್ಟೆಲ್ನಾಗ ಯಾವುದೋ ಇದಿಲ್ಲ ಸೇಫ್ಟಿ ಗಿಫ್ಟಿ ಇಲ್ಲ, ಏನು ಅದ ನಾವು ನೋಡಿಲ್ಲ. ಅದೇನು ಲಿಫ್ಟ್ ಕುಂದ್ರಸಾಕ್ತಾರಂತ ಮ್ಯಾಗ, ಅಲ್ಲಿ ಏನೋ ಖುಲ್ಲಾ ಐತಿ, ಅವ್ನು ನೋಡ್ಯಾನಿಲ್ಲ ಗೊತ್ತಿಲ್ಲ. ಅವ್ರು ಏನು ಹೇಳ್ತಾರೆ, ನಮ್ಮ ಹಾಸ್ಟೆಲ್ನಲ್ಲಿ ಮೊಬೈಲ್ ಫೋನ್ಗೆ ಏನೇನು ಅಲೋ ಇಲ್ಲ. ಯಾರ್ದೋ ಒಂದು ನರ್ಸಿಂಗ್ ಸ್ಟೂಡೆಂಟ್ದು ಯಾರ್ದೋ ಒಂದು ಮೊಬೈಲ್ ತೊಗೊಂಡು ಮ್ಯಾಗ ಹೋಗಿದ್ದಾನೋ, ಅದು ಸಡನ್ಲಿ ಅವ್ನಿಗೆ ಗೊತ್ತಿಲ್ಲ. ಅಲ್ಲಿ ಮ್ಯಾಗ ತೆಳಗೆ ಲಿಫ್ಟಿಂದ ತೆಗಿದ್ದಿದ್ದು ಅಲ್ಲಿಂದ ಬಿದ್ದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅವ್ರ ಪಾಪ ತಾಯಿ ಒಂದು ತಿಂಗಳಾತಂತ ಇಲ್ಲಿ ಕಾಲೇಜ್ನಲ್ಲಿ ಅಡ್ಮಿಷನ್ ಮಾಡಿ, ಕೊಪ್ಪಳಿಂದ ಹುಡುಗ ಸಲಾಗಿ ಬಂದು ಇಲ್ಲಿ ಹುಬ್ಳಿ ಒಳಗೆ ಮನಿ ಮಾಡಿ ಬಾಡಿಗೆ ಮನಿ ಮಾಡಿದ್ದಾರೆ. ಆ ಹುಡುಗಂಗೆ ತಂದೇನಿಲ್ಲ, 6 ವರ್ಷದಿಂದ ತಂದೇನೇ ಇಲ್ಲ, ತಿರ್ಕೊಂಡಾರಂತೆ. ತಾಯಿ ಮತ್ತು ಅವ್ರ ದೊಡ್ಡ ಅಣ್ಣ ಅದಾನ, ಹ್ಯಾಂಡಿಕ್ಯಾಪ್ ಅದಾನು, 19 ವರ್ಷ. ತಾಯಿ ಮತ್ತು ಈ ಮಗ ಅಯ್ಯಾನ್ ಸುಂಕದ್ ಅಂತೇಳಿ ಏನೋ ಫಸ್ಟ್ ಇಯರ್ ಹುಡುಗ. ಈಗ ಅವ್ರ ತಾಯಿಗೆ ಸಮಾಧಾನ ಹೇಳಿದಾಗ ಗೊತ್ತಾಗ, ಯಾಕಂದ್ರೆ ತಾಯಿ ಪೂರಾ ಜೀವ ಹುಡುಗನ ಮ್ಯಾಗ ಐತಿ ಅವ್ರದ್ದು. ಯಾಕಂದ್ರೆ ಅವ್ರಿಗೆ ಕಲಿಸ್ಬೇಕಂತೇಳಿ ಕೊಪ್ಪಳ ಜಿಲ್ಲೆಯಿಂದ ಇಲ್ಲಿ ಹುಬ್ಳಿಗೆ ಬಂದು ಅವನ ಸಲಾಗಿ ಹಳೆ ಹುಬ್ಳಿ ಒಳಗೆ ಒಂದು ಮನಿ ಮಾಡ್ಯಾರ ಅವ್ರ. ಮುಂದೆ ಈಗ ಪೊಲೀಸ್, ಈಗ DCP ಅವ್ರು ಬಂದಾರ, ಇನ್ಸ್ಪೆಕ್ಟರ್ ಬಂದಾರ, ಎಲ್ಲ ಅಧಿಕಾರಿಗಳು ಬಂದಾರ. ಅದು ಹೇಳಿವಿ ಏನಾಗಿದ್ದು ಏನಿಲ್ಲ, ಅಲ್ಲಿ CCTV ಏನು ಫುಟೇಜ್ ಐತಿ ಏನೈತಿ ನೋಡ್ರಿ, ಅದು ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅವರು. ಮುಂದೆ ಡಿಟೇಲ್ ಗೊತ್ತಾದ್ಮ್ಯಾಗ ನಾವು ಮತ್ತೆ ನಿಮ್ಮ ಮುಂದೆ ಮಾತಾಡ್ಬೋದು.